ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಈಗ ನೋಡಿ 5 o'clock ಆಗ್ತಾಯಿದೆ. ಈಗ ಎದ್ದು ಬಂದು ಅಡುಗೆ ಮನೆಗೆ ಬಂದೆ. ಮುಖ ತೊಳ್ಕೊಂಡು ಹಾಗೆಯೇ ನೀರು ಬಿಟ್ಬಿಟ್ಟು ಗೀಝರ್ ಆನ್ ಮಾಡಿ ನೀರು ಬಿಟ್ಟಿದ್ದೀನಿ. ಅದು ತುಂಬ್ಕೊಳ್ಳೋ ಅಷ್ಟೊತ್ತಿಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಏನಾದರೂ ಕೆಲಸ ನೋಡೋಣ ಅಂತ ಈಗ ತಾನೇ ಬಂದೆ. ಮಾರ್ನಿಂಗ್ ಅಂತಂದರೆ ಎಲ್ಲರಿಗೂ ಕೂಡ ಸ್ವಲ್ಪ ಬ್ಯುಸಿಯಾಗೇ ಇರ್ತೀವಿ. ಮಕ್ಕಳಿದ್ದವರು ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ. ಇಲ್ಲ ಬೇರೆ ಔಟ್ಸೈಡ್ ಕೆಲಸಕ್ಕೆ ಹೋಗೋ ಅಂಥವರು ಕೂಡ ಮಕ್ಕಳಿಗೂ ರೆಡಿ ಮಾಡಿ ಅವರು ಕೂಡ ರೆಡಿಯಾಗಿ ಮನೆ ಕೆಲಸ, ಅಡುಗೆ ಮನೆ ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಬ್ಯುಸಿಯಾಗಿರ್ತಾರೆ. ಮಾರ್ನಿಂಗು ಎಷ್ಟು ಬೇಗ ಎದ್ದರೂ ಕೂಡ ಕೆಲಸಗಳನ್ನೋದು ಬೇಗ ಆಗೋದೇ ಇಲ್ಲ. ಎಷ್ಟು ಅರ್ಜೆಂಟಾಗಿ ಮಾಡ್ತಾಯಿದ್ರು ಕೂಡ ಒಂದು 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಷ್ಟು ಕೂಡ ಫ್ರೀ ಸಿಗೋದಿಲ್ಲ ಮಾರ್ನಿಂಗ್ ಟೈಮು. ಅದು ಕೆಲಸಕ್ಕೆ ಹೋಗೋ ಅಂಥವ್ರಿಗಾದರೆ. ಮನೆಯಲ್ಲಿ ಇರೋರಾದರೆ ಮಕ್ಕಳನ್ನೂ ಎಲ್ಲನೂ ಕೂಡ ಕೆಲಸಕ್ಕೆ ಹೋಗೋರನ್ನು ಎಲ್ಲನೂ ಕಳಿಸ್ಕೊಟ್ಟು ಮಾಡೋವ್ರಿಗೂ ಕೂಡ ಅವ್ರಿಗೂ ಕೂಡ ತುಂಬಾ ಬ್ಯುಸಿ ಇರುತ್ತೆ. ಟೈಮ್ಗೆ ತಿನ್ನೋದಕ್ಕೂ ಕೂಡ ಆಗೋದಿಲ್ಲ, ಆ ರೀತಿ ಇರುತ್ತೆ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೀಗೇ ಇರುತ್ತೆ. ನಾನೀಗ ತಾನೇ ಎದ್ದು ಗೀಝರ್ ಸ್ವಿಚ್ ಆನ್ ಮಾಡಿ ಬಂದಿದ್ದೀನಿ. ದೋಸೆಗೆ ಹಾಕಿದ್ದೆ ನಾನು. ದೋಸೆ ಚೆನ್ನಾಗಿ ಉಳಿ ಬಂದಿದೆ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಆಲೂಗಡ್ಡೆನ ತೆಗೆದಿಡ್ತಾಯಿದ್ದೀನಿ. ಹಾಗೆಯೇ ರಾತ್ರಿ ನಾನು ಸೊಪ್ಪು ಮಾಡಿದ್ದೆ. ಸೊಪ್ಪು ಕೂಡ ದೋಸೆಗೆ ಚೆನ್ನಾಗೇ ಇರುತ್ತೆ. ಬೇಕು ಅಂದರೆ ಹಾಕ್ಕೋಬೋದು. ಚಟ್ನಿ ಏನೂ ಮಾಡ್ತಾಯಿಲ್ಲ. ಚಟ್ನಿ ಮಾಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂಥರ ಆಗಿಬಿಡುತ್ತೆ. ಮಕ್ಕಳು ಬಾಕ್ಸ್ಗೆ ಹಾಕ್ಕೊಂಡು ಹೋದ್ರು ಅಂತ ಪಲ್ಯ ಮಾಡ್ತಾಯಿದ್ದೀನಿ. ಚಟ್ನಿ ಬದಲು ಸಾಂಬಾರು ಇದೆಯಲ್ಲ, ಅದನ್ನೇ ಬೇಕಾದ್ರೆ ತಿನ್ಕೊಳ್ಳೋಣ ಅಂತ ಬರೀ ಪಲ್ಯ ಮಾತ್ರ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ತೆಗೆದಿಟ್ಟು ನೀರಷ್ಟೊತ್ತಿಗೆ ತುಂಬಿತ್ತು. ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ಈಗ ಅಡುಗೆಗೆ ಆಲೂಗಡ್ಡೆ ಎಲ್ಲ ಕೂಡ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿಕ್ಬಿಡ್ತೀನಿ. ಕುಕ್ಕರ್ಗೆ ಹಾಕಿ 1 ಅಥವಾ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ. ನಾವು ಹಾಗೆಯೇ ಬಟ್ಲಲ್ಲಿ ಬೇಯಿಸಿದ್ರೆ ಗ್ಯಾಸ್ ಕೂಡ ಜಾಸ್ತಿನೇ ಆಗುತ್ತೆ, ಹಾಗೂ ಟೈಮ್ ಕೂಡ ಜಾಸ್ತಿ ತಗೊಳ್ಳುತ್ತೆ. ಹಾಗಾಗಿ ಕುಕ್ಕರ್ಗೆ ಹಾಕಿ ಇಕ್ಬಿಡ್ತೀನಿ. ನೀಟಾಗಿ ಅದನ್ನೊಂದು ಸಲ ವಾಶ್ ಮಾಡ್ಕೋಬೇಕು. ಮಣ್ಣೆಲ್ಲ ಕೂಡ ಇರುತ್ತಲ್ವ ಮೇಲೆ, ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಬೇಬಿ ಪೊಟ್ಯಾಟೋಸು ಕೂಡ ಜಾಸ್ತಿ ಇತ್ತು. ಚೆನ್ನಾಗಿರುತ್ತೆ ಅದು ಕೂಡ. ಸಾಂಬಾರು ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಪಲ್ಯಕ್ಕೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಮಸಾಲೆ ದೋಸೆ ಮಾಡೋಣ ಅಂತ ಇವತ್ತು. ಮಸಾಲೆ ದೋಸೆಗೆ ಮಸಾಲೆ ಮೊದಲೇ ಮಾಡಿಟ್ಟಿರೋ ಅಂಥದ್ದೇ ಇತ್ತು. ನಾನು ತುಂಬ ಸಲ ಮಸಾಲೆ ದೋಸೆಗೆ ಯಾವ ರೀತಿ ಮಸಾಲೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೆ. ಹಾಗಾಗಿ ಇವತ್ತೇನು ಅದನ್ನು ಶೇರ್ ಮಾಡ್ತಾಯಿಲ್ಲ. ಮೊದಲೇ ನಾನು ಮಾಡಿಟ್ಕೊಂಡಿದ್ದೆ, ಅದೇ ಇತ್ತು. ಹಾಗಾಗಿ ಅದನ್ನೇ ಬಳಸ್ಕೊಂಡು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮಸಾಲೆ ದೋಸೆ ಮಾಡಿ, ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಸಾಲೆ ದೋಸೆ ಬಾಕ್ಸ್ಗೆ ಹಾಕ್ಕೊಂಡೋದ್ರೆ ಚೆನ್ನಾಗಿರೋದಿಲ್ಲ. ನಾವು ಆಗ್ತಾನೆ ಮಾಡ್ಕೊಂಡು ತಿಂದರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ತಣ್ಣಗಾಗೋಯ್ತು ಅಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಬಾಕ್ಸಿಗೆ ಏನು ಹಾಕ್ತಿಲ್ಲ, ಈಗ ತಿನ್ನೋದಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ಹಾಗೆ ಈ ಆಲೂಗಡ್ಡೆ ನಾನು ಬೇಯಿಸೋದಕ್ಕೆ ಇಟ್ಬಿಟ್ಟು ಈರುಳ್ಳಿನ ಕೂಡ ಬಿಡಿಸಿಟ್ಕೊಬಿಡ್ತೀನಿ. ಹಾಗೆಯೇ ಈರುಳ್ಳಿ ಈ ರೀತಿ ನೀರಿಗೆ ಹಾಕ್ಬಿಟ್ರೆ ನಾವು ಸ್ವಲ್ಪ ಹೊತ್ತು ಖಾರ ಆಗೋದಿಲ್ಲ, ಕಣ್ಣು ಕೂಡ ಉರಿ ಬರೋದಿಲ್ಲ. ಹಾಗಾಗಿ ಫಸ್ಟೇ ಒಂದು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಹಾಕಿದ್ರೂ ಕೂಡ ಸಾಕು. ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿಟ್ರೆ ನಮಗೆ ಕಣ್ಣು ಖಾರ ಅನ್ನೋದು ಆಗೋದಿಲ್ಲ, ಕಣ್ಣು ಉರಿಯೋದಿಲ್ಲ. ಆಲೂಗಡ್ಡೆ ಬೇಯೋಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಅದು ಕೂಡ ವಿಸಿಲ್ ಬಂತು. ಅದು ಸ್ವಲ್ಪ ಕೂಲ್ ಆಗಬೇಕಲ್ವ, ಅಷ್ಟೊತ್ತಿಗೆ ದೋಸೆ ಹಿಟ್ಟು ನೋಡಿ ಚೆನ್ನಾಗಿ ಉಳಿ ಬಂದಿದೆ. ಇಷ್ಟು ಒಂದೇ ದಿನಕ್ಕೇನು ಬಳಸೋದಿಲ್ಲ. ಹಾಗಾಗಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಈಗ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ಮಿಕ್ಕಿದ್ದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಮಾರನೇ ದಿನಕ್ಕೂ ಕೂಡ ಆಗುತ್ತೆ. ಒಂದು ಸಲ ದೋಸೆಗೆ ಹಾಕಿದ್ರೆ ನಾನು 2 ದಿನಕ್ಕೆ ಆಗೋಷ್ಟು ಹಾಕಿರ್ತೀನಿ. ಮಕ್ಕಳು ಮತ್ತೆ ಕೇಳ್ತಾರಲ್ವ, ಇಲ್ಲ ಸಂಜೆ ಸ್ಕೂಲಿಂದ ಬಂದಮೇಲೆ ಏನಾದರೂ ಹಶ್ವಾಗ್ತಾಯಿದ್ರೆ ಹಾಕ್ಕೊಂಡು ಕೂಡ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿರ್ತೀನಿ. ಒಂದು ದಿನಕ್ಕೆ ಆಗೋಷ್ಟೇನು ಮಾಡಲ್ಲ. ಸಾಮಾನ್ಯಕ್ಕೆ ಯಾರೂ ಕೂಡ ಆ ರೀತಿ ಮಾಡೋದಿಲ್ಲ ಅಲ್ವ, ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ. ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಎಮರ್ಜೆನ್ಸಿಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಟಿರ್ತಾರೆ. ಸೊ ನಾನು ಕೂಡ ಹಾಗೆಯೇ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಟಿದ್ದೀನಿ. ಇನ್ನೂ ಒಂದು ಬಾಕ್ಸು ಇದು ಜಾಸ್ತಿ ಆಗುತ್ತೆ ಅಂತ ಇನ್ನೊಂದು ಬಾಕ್ಸ್ಗೂ ಕೂಡ ಸ್ವಲ್ಪ ಬಗ್ಸಿ ಇಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಏನು ಕೂಡ ನಾವು ರುಬ್ಬುವಾಗ ಹಾಕಿರೋದಿಲ್ಲ. ಇದನ್ನು ಹಾಗೆಯೇ
ರುಬ್ಕೊಂಡು ಹುಳಿ ಬಂದಿರುತ್ತಲ್ವ ಅದಕ್ಕೆ ನಂತರ ನಾನು ಬೆಳಗ್ಗೆ ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡ್ಕೊತೀನಿ. ಫಸ್ಟೇ ಹಾಕಿದ್ರೆ ಸರಿಯಾಗಿ ಹುಳಿ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೇ ರುಬ್ಬಿಟ್ಟು ನಂತರ ನಾವು ಬೆಳಗ್ಗೆ ಹುಳಿಗೆ ಹಾಕ್ಕೊಂಡ್ರೆ ಉಪ್ಪು ಮತ್ತು ಸೋಡಾನ ಸರಿ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಸೋಡಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತೆ ಅಂತೇಳ್ಬಿಟ್ಟು. ಇದನ್ನು ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ದೋಸೆಯನ್ನು ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಬಿಡ್ತೀನಿ. ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಕೂಡ ಹಾಕಿಲ್ಲ. ಅದು ಕುಕ್ಕರಿನೂ ಕೂಡ ತಣ್ಣಗಾಗಿರಲಿಲ್ಲ. ಕುಕ್ಕರ್ ತಣ್ಣಗಾದ್ಮೇಲೆ ಅದು ಓಪನ್ ಮಾಡಿ ಆಲೂಗಡ್ಡೆ ಕೂಡ ಸ್ವಲ್ಪ ತಣ್ಣಗಾಗೋದಕ್ಕೆ ನಾವು ಟೈಮ್ ಕೊಡಬೇಕಾಗುತ್ತೆ. ಬಿಸಿ ಇದ್ದರೆ ಬಿಡಿಸ್ಕೊಳ್ಳೋಕ್ಕೂ ಕಷ್ಟ ಅಲ್ಲ, ಹಾಗಾಗಿ ಅದನ್ನು ತೆಗೆದಿಟ್ಬಿಡ್ತೀನಿ. ಕುಕ್ಕರು ವಿಸಿಲ್ ಬಂದು ತಣ್ಣಗಾಗಿತ್ತು ಸ್ವಲ್ಪ. ಸೊ ನನಗೆ ಇದನ್ನು ಓಪನ್ ಮಾಡಿಬಿಟ್ಟು ಅದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ಅದರಲ್ಲೇ ಬಿಟ್ಟು ತಣ್ಣಗಾಗೋದಕ್ಕೆ ಲೇಟ್ ಆಗುತ್ತಲ್ವ, ಹಾಗಾಗಿ ಸಪ್ರೇಟಾಗಿ ನಾವು ಅದನ್ನು ಎತ್ಕೊಬಿಡಬೇಕು. ನಾನಿದು ಸ್ಟ್ರೈನರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ತಣ್ಣಗಾಗೋದಕ್ಕೆ. ತಣ್ಣಗಾದ್ಮೇಲೆ ಹೊಟ್ಟೆಲ್ಲ ತೆಗೆದು ನಂತರ ಒಗ್ಗರಣೆನ ಹಾಕ್ಕೊತೀನಿ. ಬೆಳಿಗ್ಗೆ ಎಷ್ಟೆಷ್ಟು ಬೇಗ ಕೆಲಸ ಮಾಡ್ತಾಯಿದ್ರು ಕೂಡ ಟೈಮ್ ಆಗಿಬಿಡುತ್ತೆ, ಮಕ್ಳಿಗೂ ಟೈಮ್ ಆಗಿಬಿಡುತ್ತೆ. ಮಕ್ಕಳು ಬೇಗ ಎದ್ದೋಳಲ್ಲ, ಬೇಗ ಏನೂ ಕೂಡ ಕೆಲಸಗಳು ಮಾಡ್ಕೊಳ್ಳಲ್ಲ. ಅವ್ರ ಕೆಲಸ ಕೂಡ ಅವ್ರು ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆ ಹೊತ್ತು ಬರ್ಕೊಂಡು ಕೂತ್ಕೊಳ್ಳೋದು ಆ ರೀತಿ ಮಾಡ್ತಿರ್ತಾರೆ. ಎಷ್ಟು ಬೇಗ ಅಂತಂದರೂ ಕೂಡ ಟೈಮ್ ಆಗಿಬಿಡುತ್ತೆ. ಬೆಳಿಗ್ಗೆ 8:15ಗೆಲ್ಲ ನಮ್ಮ ಮಕ್ಕಳಿಗೆ ವ್ಯಾನ್ ಬಂದುಬಿಡುತ್ತೆ. ದೊಡ್ಡವಳಿಗೆ 8:20ಕ್ಕೆ, ಚಿಕ್ಕವಳಿಗೆ 9 ಗಂಟೆ ಹಂಗೆ ವ್ಯಾನ್ ಬರುತ್ತೆ. ಅವಳಿಗೆ ಸ್ವಲ್ಪ ಲೇಟಾಗಿ ಹೋದರೂ ಸರಿ ಹೋಗುತ್ತೆ. ದೊಡ್ಡವಳಿಗೆ ಅವಳು ಬಸ್ಸಿಗೆ ಹೋಗ್ತಾಳೆ, ಗೌರ್ಮೆಂಟ್ ಬಸ್ಗೆ. ವ್ಯಾನ್ ಬರೋದಿಲ್ಲ ಅವಳಿಗೆ. ಹಾಗಾಗಿ ಅವಳು 8:20ಕ್ಕೆಲ್ಲ ಬಸ್ ಸ್ಟ್ಯಾಂಡಲ್ಲಿರಬೇಕು. ಸ್ವಲ್ಪ ಲೇಟ್ ಆದರೂ ಕೂಡ ಬಸ್ಸನ್ನು ಹೊರಟೋಗುತ್ತೆ. ಮತ್ತೆ ಹಾಫ್ ಆನ್ ಅವರ್ವರೆಗೂ ಬಸ್ ಇರೋದಿಲ್ಲ. ನಂತರ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಆದಷ್ಟು ಬೇಗನೆ ಹೋಗಬೇಕಾಗತ್ತೆ. ಬೆಳಗ್ಗೆ ವ್ಯಾನನ್ನಾದರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ, ಬೇಕಾದರೆ ಬಸ್ಸು ವೆಯ್ಟ್ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ಬೇಗನೆ ಮಾಡಬೇಕಾಗತ್ತೆ. ಈಗ ಅವಳು 10th ಬೇರೆ ಆಗಿರೋದ್ರಿಂದ ಸ್ಪೆಷಲ್ ಕ್ಲಾಸಸ್ಸು ಇರುತ್ತೆ. ಸ್ಪೆಷಲ್ ಕ್ಲಾಸಸ್ ಇತ್ತು ಅಂತಂದರೆ 7:15ಗೆ ಅಥವಾ 7:45ಗೆ ಹೋಗಬೇಕಾಗತ್ತೆ. ಮನೆ 7:45ಗೆ ಬಿಟ್ಟರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 8:30 ಹಂಗಾಗುತ್ತೆ. 8:30ಗೆ ಅವ್ರಿಗೆ ಕ್ಲಾಸಸ್ ಇರುತ್ತೆ, ಸ್ಪೆಷಲ್ ಕ್ಲಾಸಸ್ಸು. ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗಬೇಕಾಗತ್ತೆ. ಹಾಗಾಗಿ ನಾನು 5 ಗಂಟೆಗೆ ಎದ್ದರೂ ಕೂಡ ಕೆಲಸಗಳಾಗೋದೇ ಕಷ್ಟ. ಎಷ್ಟು ಬೇಗ ಮಾಡಿಕೊಂಡ್ರೂ ಕೂಡ ಟೈಮ್ ಆಗ್ತಾ ಇರುತ್ತೆ. ಈಗ ಆಲೂಗಡ್ಡೆ ಎಲ್ಲ ಕೂಡ ಬಿಡಿಸ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಾಣಲಿನ ಇಟ್ಟಿದ್ದೀನಿ ಒಗ್ಗರಣೆಗೆ. ಆಲೂಗಡ್ಡೆ ಒಗ್ಗರಣೆ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ. ಪಲ್ಯಕ್ಕೆ ಕಡಲೆಬೇಳೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ, ಹಾಗಾಗಿ ಕಡಲೆಬೇಳೆ ಕೂಡ ಸ್ವಲ್ಪ ಹಾಕ್ಕೊತೀನಿ ನಾನು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ ಕಡಲೆಬೇಳೆ. ಇಷ್ಟ ಆಗದೇ ಇರೋರು ಹಾಗೆ ಕೂಡ ಹಾಕ್ಕೊತಾರೆ. ನಾನು ಸ್ವಲ್ಪ ಕಡಲೆಬೇಳೆನ ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತೀನಿ. ನಾನು ಮೂರನ್ನು ಒಂದೇ ಸಲ ಹಾಕ್ಕೊತೀನಿ. ಕೆಲವರು ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾರಲ್ಲ, ನಾನು ಫಸ್ಟೇ 3 ಕೂಡ ಒಂದೇ ಸಲ ಈ ರೀತಿ ಹಾಕ್ಬಿಡ್ತೀನಿ. ಚಿತ್ರಾನ್ನಕ್ಕಾಗಲಿ ಎಲ್ಲದಕ್ಕೂ ಕೂಡ ಸೇಮ್ ಇದೇ ರೀತಿ ಮಾಡ್ತೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರು, ಹಸಿಮೆಣಸಿನ್ಕಾಯಿ ಹಾಕಿದ್ರು ಇದನ್ನು ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಂಡು ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಾಲ್ಟನ್ನು ನಾವು ಈ ಟೈಮಲ್ಲೇ ಹಾಕ್ಕೊಂಡು ಬೇಗ ಫ್ರೈ ಆಗಿಬಿಡುತ್ತೆ. ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬಿಟ್ಕೊಬಿಡುತ್ತೆ. ಹಾಗಾಗಿ ನಾವು ಉಪ್ಪನ್ನ ಇಲ್ಲಿ ಸೇರಿಸ್ಕೊತೀವಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನೊಂದು ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೋಬೇಕು.
ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗುತ್ತೆ. ಆಲೂಗಡ್ಡೆ ಪಲ್ಯ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಲ್ವಾ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ನನಗೂ ಆಲೂಗಡ್ಡೆ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ದೋಸೆಗೆ, ಚಪಾತಿಗೂ ಕೂಡ. ಚಪಾತಿಗೆ ಕಡಿಮೆನೇ ಮಾಡೋದು, ದೋಸೆಗಾದರೆ ಸಾಮಾನ್ಯಕ್ಕೆ ಮಾಡ್ತೀವಿ. ತುಂಬ ಇಷ್ಟ ನನಗೂ ಕೂಡ. ಈಗ ಪಲ್ಯ ರೆಡಿಯಾಗಿದೆ. ಪಲ್ಯ ಸ್ವಲ್ಪ ತಣ್ಣಗಾದಮೇಲೆ ನಾನು ಒಂದು ಬೌಲ್ಗೆ ಹಾಕಿಟ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಫ್ ಮಾಡಿ ಸ್ವಲ್ಪ ಕೂಲಾಗೋಗಿ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಹಾಗೇ ಒಂದು ಬೌಲ್ಗೆ ಶಿಫ್ಟ್ ಮಾಡಿಬಿಟ್ಟು ಆದಷ್ಟು ಪಾತ್ರೆಗಳೆಲ್ಲ ಕೂಡ ಆಗಿಂದಾಗೇ ತೊಳ್ಕೊಬಿಡ್ತೀನಿ. ಬೆಳಗ್ಗೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ತೊಳೆದಿಟ್ಬಿಡ್ತೀನಿ. ಇಲ್ಲಾಂದರೆ ಸಂಜೆ ಮತ್ತೆ ಟೈಮ್ ಆಗುತ್ತೆ. ನಮಗೆ ಅಂಗಡಿ ಕೂಡ ಇದೆ ಅಲ್ವಾ, ಜೆರಾಕ್ಸ್ ಅಂಗಡಿ ಇರೋದ್ರಿಂದ ಸಂಜೆ ನಾನು ಸ್ಕೂಲಿಂದ ಬರ್ತಲೇ ಒಂದೊಂದು ಸಲ ಡೈರೆಕ್ಟ್ ಅಂಗಡಿ ಹತ್ರನೇ ಹೊರಟ್ಬಿಡ್ತೀನಿ. ಇಲ್ಲಾಂದರೆ ಮನೆಗೆ ಬಂದು ಫ್ರೆಶಪ್ ಆಗಿ ಮತ್ತೆ ಅಂಗಡಿ ಹತ್ರ ಹೋದರೆ ಒಂದೊಂದು ದಿನ ಬರೋಷ್ಟೊತ್ತಿಗೆ ಕೆಲವು ಟೈಮ್ 7:30 8 ಗಂಟೆಗೆ ಬಂದುಬಿಡ್ತೀನಿ. ಕೆಲವು ಟೈಮು 9 ಗಂಟೆ 9:30 ಕೂಡ ಆಗಿಬಿಡುತ್ತೆ. ಹಾಗಾಗಿ ಮತ್ತೆ ಬಂದು ಸಂಜೆ ಮಾಡ್ಕೋಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಆಗಿದ್ದು ಪಾತ್ರೆ ಕೂಡ ತೊಳೆದಿಟ್ಬಿಡ್ತೀನಿ. ಒಂದೊಂದು ಸಲ ಬೆಳಗ್ಗೆನೇ ಸಾಂಬಾರು ಕೂಡ ಮಾಡಿಟ್ಟು ಹೋಗ್ಬಿಡ್ತೀನಿ. ಇಲ್ಲಾಂದರೆ ಸಂಜೆ ಲೇಟ್ ಆಯಿತು ಅಂದರೆ ಮತ್ತು ನೈಟ್ ಮಕ್ಕಳು ಮಲಗಬೇಕು ಅಂತಾರಲ್ವ, ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ರೈಸ್ ಬೇಕಾದರೆ ಮಕ್ಕಳು ನೈಟಾಗಿ ಸಿರಿಗೆ ಹೇಳಿದ್ರೆ ರೈಸ್ ಇಟ್ಬಿಡು ಅಂದರೆ ಅವಳು ಇಟ್ಬಿಡ್ತಾಳೆ, ಸಾಂಬಾರು ಮಾಡಿಟ್ಟಿದ್ರೆ. ಹಾಗಾಗಿ ಆದಷ್ಟು ನಾನು ಬೆಳಗ್ಗೆನೇ ಸಾಂಬಾರನ್ನು ಕೂಡ ಮಾಡಿಟ್ಬಿಟ್ಟು ಹೋಗ್ತೀನಿ. ಕೆಲವು ಟೈಮ್ ಏನಾದರೂ ಈ ಫ್ರೈಡೇ ಸ್ವಲ್ಪ ಮನೆ ಸಾರಿಸೋದು ಅದೆಲ್ಲ ಕೆಲಸ ಜಾಸ್ತಿ ಇರುತ್ತಲ್ಲ, ಅಂಥ ಟೈಮಲ್ಲಿ ಮಾತ್ರ ಮಿಸ್ ಆಗುತ್ತೆ ಹೊರತು ಮಿಕ್ಕಿದೆಲ್ಲ ಟೈಮಲ್ಲೂ ಕೂಡ ನಾನು ಫಸ್ಟೇ ಸಾಂಬಾರು ಕೂಡ ಮಾಡಿಟ್ಟು ಹೋಗ್ಬಿಡ್ತೀನಿ ಬೆಳಗ್ಗೆನೇ. ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಬಂದಮೇಲೆ ಈಗ ಕಸ ಗುಡಿಸ್ತಾ ಇದ್ದೀನಿ. ಈಗ ಆಲ್ರೆಡಿ 7 ಗಂಟೆ ಹಂಗೆ ಆಗ್ತಾಯಿದೆ. ಫಸ್ಟೇ ಕಸ ಗುಡಿಸ್ಬೇಕಿತ್ತು, ನಾನು ಅಡುಗೆ ಮನೇಲಿ ಇದ್ದೋದೆ. ಸೊ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಬಂದು ಈಗ ಕಸಗಳೆಲ್ಲ ಕೂಡ ತಳ್ತಾ ಇದ್ದೀನಿ. ಒಳಗಡೆ ಆಚೆ ಎಲ್ಲ ಕಸ ಗುಡಿಸಿ ನಾವು ನೀರು ಹಾಕೋ ಅಷ್ಟೊತ್ತಿಗೆ ಸುಮಾರು ಅರ್ಧ ಗಂಟೆ ಬೇಕಾಗುತ್ತಲ್ವ ಎಲ್ಲರಿಗೂ ಕೂಡ. ಸ್ವಲ್ಪ ಚಿಕ್ಕದಾಗಿದ್ದರೆ ಆಚೆ ಎಲ್ಲ ಕೂಡ ಬೇಗನೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಅದೆಲ್ಲ ನೀರು ಹಾಕಿ ಹೊಸ್ಲು ತೊಳೆದು ರಂಗೋಲಿ ಹಾಕಿ ಬರೋ ಅಷ್ಟೊತ್ತಿಗೆ ಒಳಗಡೆಯಿಂದ ಗುಡಿಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅದಕ್ಕೇ ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಕೂಡ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನಾನು ದೋಸೆಗೆ ಎಲ್ಲದಕ್ಕೂ ರೆಡಿ ಮಾಡಿಬಿಟ್ಟು ಅಕಸ್ಮಾತ್ ಆಚೆ ನೀರು ಹಾಕೋಕ್ಕೆ ಸ್ವಲ್ಪ ಲೇಟ್ ಆದರೂ ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಂತರ ಕಸ ಗುಡಿಸ್ತಾ ಇದ್ದೆ. ಈಗ ಕಸ ಗುಡಿಸ್ಬಿಟ್ಟು ಬಂದು ದೋಸೆನ ಮಾಡ್ತಾಯಿದ್ದೀನಿ. ದೋಸೆ ಮಾಡಿಕೊಟ್ರೆ ಹಾಗೆಯೇ ಮಕ್ಕಳು ತಿನ್ಕೊತಾರೆ. ಆಮೇಲೆ ಇನ್ನು ಅವ್ರಿಗೆ ತಲೆಗಳೆಲ್ಲ ಕೂಡ ಬಾಚಬೇಕಾಗತ್ತೆ. ತಲೆ ಬಾಚೋದಕ್ಕೂ ಕೂಡ ಇಬ್ರಿಗೂ 10ರಿಂದ 15 ನಿಮಿಷ ಬೇಕಾಗುತ್ತೆ. ಇಬ್ರಿಗೂ ತಲೆ ಬಾಚೋದಕ್ಕೆ 1 ನಿಮಿಷ ಕೂಡ ಇಲ್ಲಿ ಬೆಳಗ್ಗೆ ಹೊತ್ತಾದರೆ ಲೆಕ್ಕ ಹಾಕ್ಕೋಬೇಕಾಗತ್ತೆ, ಆ ರೀತಿ ಇರುತ್ತೆ ಬ್ಯುಸಿಯಾಗಿ. ಸೊ ಹಾಗಾಗಿ ಎಷ್ಟು ಬೇಗ ಮಾಡಿದ್ರೂ ಕೂಡ ಕೆಲಸಗಳನ್ನೋದು ನಡೆಯೋದಿಲ್ಲ. ಮತ್ತು ನಾನು ಕೂಡ ಸ್ಕೂಲ್ಗೆ ಹೋಗ್ತೀನಲ್ವ, ಹಾಗಾಗಿ ನನಗೂ ಬಸ್ ಮಿಸ್ ಆಯಿತು ಅಂದರೆ ಮತ್ತೆ ನನಗೆ 3/4 ಅವರ್ವರೆಗೂ ಬಸ್ ಇರೋದಿಲ್ಲ. ಲೇಟ್ ಆಯಿತು ಅಂತಂದರೆ ಸ್ಕೂಲ್ಗೂ ಕೂಡ ಮತ್ತೆ ಲೇಟ್ ಆಗುತ್ತೆ. ಆದಷ್ಟು ನನಗೆ 9:45 ಬಸ್ ಇದೆ. ಆ ಬಸ್ಸನ್ನು ಆದಷ್ಟು ನಾನು ಕ್ಯಾಚ್ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೆ 10:15 ಬಸ್ ಬರುತ್ತೆ. ಅದು ಮತ್ತೆ 15 ಮಿನಿಟ್ಸ್ ಇಲ್ಲೇ ವೆಯ್ಟ್ ಮಾಡಿ 10:25 ಅಥವಾ 30ವರೆಗೂ ಇಲ್ಲೇ ಇದ್ದೋಗುತ್ತೆ. ಅದರ ಬಸ್ಗೆ ಹೋದರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ 10:45 ಬಸ್ಸನ್ನೇ ನಾನು ಕ್ಯಾಚ್ ಮಾಡಬೇಕಾಗತ್ತೆ. ಹಾಗಾಗಿ 10:45 ಹೋಗ್ಬೇಕಂದ್ರೆ ನಾನು 10:35ಗೆಲ್ಲ ಮನೆ ಬಿಡಬೇಕಾಗುತ್ತೆ. ಒಂದೊಂದು ಸಲ ಬೇಗನೂ ಬರುತ್ತೆ ಬಸ್ಸು, ಒಂದೊಂದು ಸಲ ಲೇಟು ಆಗುತ್ತಲ್ವ. ಹಾಗಾಗಿ ಬಸ್ಸಿಗೆ ನಾವು ಯಾವಾಗಲೂ 5 ನಿಮಿಷ ಮೊದಲೇ ಹೋಗಿ ಇರಬೇಕಾಗತ್ತೆ. ಸೊ ದೋಸೆ ಎಲ್ಲ ಹಾಕಿಬಿಟ್ಟು ಸಿರಿಗೆ ಹಾಕ್ಕೊಟ್ಟೆ. ಅವಳಿಗೂ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ತಿಂತಾಯಿದ್ರೇ ನೀನು ತಿಂತಾಯಿರು, ನಾನು ತಲೆ ಬಾಚ್ತೀನಿ ಅಂತ ಹಾಗೇ ಬಾಚ್ತಾ ಇದ್ದೀನಿ. ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತೆ ಅಂತ. ಎಷ್ಟು ಬೇಗ ಮಾಡಿದ್ರು ನೋಡಿ ಈ ರೀತಿ ಟೈಮ್ ಆಗಿಬಿಡುತ್ತೆ. ಅವಳಿಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಅವಳು ನೈಟ್ ಹೇಳಿರಲಿಲ್ಲ, ಬೆಳಗ್ಗೆ ಹೇಳಿದ್ಲು. ಸೊ ಹಾಗಾಗಿ ಅವಳು ತಿಂತಾಯಿದ್ರೇ ನಾನು ಈ ಕಡೆಯಿಂದ ತಲೆ ಬಾಚ್ತಾ ಇದ್ದೀನಿ. ಎಷ್ಟು ಬೇಗ ಅಂತಂದ್ರು ನೋಡಿ ಟೈಮ್ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು 4:15 5 ಗಂಟೆಗೆ ಎದ್ದರೂ ಕೂಡ ಕೆಲಸಗಳು ನಡೆಯೋದಿಲ್ಲ. ಮನೆ ಕೆಲಸಗಳೇ ಸರಿ ಹೋಗುತ್ತೆ, ಅಷ್ಟು ಕೆಲಸಗಳಿರುತ್ತೆ ಬೆಳಗ್ಗೆ ಟೈಮು. ಆಫ್ಟರ್ನೂನ್ ಆದರೆ ಏನು ಕೆಲಸಗಳಿರೋದಿಲ್ಲ. ನಾನು ಮನೆಯಲ್ಲಿ ಇರ್ತಿದ್ದಾಗ ಫ್ರೀ ಇರ್ತಾಯಿತ್ತು, ಲೇಟಾಗಿ ಕೂಡ ಮಾಡ್ಕೋಬೋದಿತ್ತು. ಆದರೆ ಈಗ ಸ್ಕೂಲ್ಗೆ ಹೋಗೋದ್ರಿಂದ ಎಲ್ಲ ಕೆಲಸಗಳು ಕೂಡ ಬೆಳಗ್ಗೆನೇ ಆಗಿಬಿಡಬೇಕು. ಹಾಗಾಗಿ ಟೈಮ್ ಅನ್ನೋದು ಎಷ್ಟು ಬೇಗ ಹೋಗ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ, ಆ ರೀತಿ ಇರುತ್ತೆ. ಕೆಲ್ಸಕ್ಕೆ ಹೋಗೋ ಅಂಥವ್ರಿಗೆ ತುಂಬ ಜನಕ್ಕೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬೆಳಗ್ಗೆ ಎಷ್ಟು ಬೇಗ ಅಂತಂದರೂ ಕೂಡ ಟೈಮ್ ಆಗಿಬಿಟ್ಟಿರುತ್ತೆ ಅಂತ. ಒಂದೊಂದು ದಿನ ತಲೆ ಸ್ನಾನ ಮಾಡಿರ್ತೀವಿ,
ತಲೆ ಒಣಗಿರೋದಿಲ್ಲ, ತಲೆ ಬಾಚ್ಕೊಳ್ಳೋಕ್ಕೂ ಕೂಡ ಟೈಮ್ ಇರೋದಿಲ್ಲ. ಹಾಗೆಯೇ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟುಬಿಡ್ತಾ ಇರ್ತೀವಲ್ವ, ತುಂಬ ಜನಕ್ಕೆ ಹೀಗೇನೆ ಅನ್ನಿಸ್ತಾ ಇರುತ್ತೆ. ಅವಳಿಗೆ ತಲೆ ಬಾಚಿಬಿಟ್ಟು ಬಂದು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಅವಳು ಇನ್ನೂ ತಿಂತಾಯಿದ್ಲು. ತಿಂದವಳು ಬುಕ್ಸ್ ಎಲ್ಲ ಇಟ್ಕೊಂಡು ಬರೋ ಅಷ್ಟೊತ್ತಿಗೆ ಬಾಕ್ಸ್ಗೆ ಹಾಕೋಣ ಅಂತೇಳ್ಬಿಟ್ಟು ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೆ. ಚಿಕ್ಕವಳು ಇನ್ನು ಸ್ವಲ್ಪ ಲೇಟಾಗಿ ಹೋಗ್ತಾಳೆ. ಅವಳಿಗೆ ಸ್ವಲ್ಪ ಬಸ್ಸಿನ ನಡುವೆ ಲೇಟಾಗಿ ಬರ್ತಿದ್ದೆ. ಮೊದಲು ಅವಳಿಗೂ ಕೂಡ ಬೇಗ ಬರ್ತಾಯಿತ್ತು. ಈಗ ಸ್ವಲ್ಪ ಲೇಟಾಗಿ ಬರೋದ್ರಿಂದ ಅವಳಿಗೆ ಸ್ವಲ್ಪ ನಿಧಾನಕ್ಕೆ ಹೋದರೂ ನಡೆಯುತ್ತೆ. ನಾನು ಇವಳಿಗೆ ಸಿರಿಗೆ ತಲೆ ಬಾಚೋಷ್ಟೊತ್ತಿಗೆ ಅವಳೇ ಪಾಪ 2 ದೋಸೆ ಹಾಕಿದ್ಲು. ಚಿಕ್ಕವಳು ಬಂದು, ಚಿನ್ನು ಹಾಕು ಚಿನ್ನು ನೀನೇ ದೋಸೆ ಅಂತೇಳ್ಬಿಟ್ಟು ಹೇಳಿದ್ದೆ. ಅವಳು 2 ದೋಸೆ ಹಾಕಿಟ್ಟಿದ್ಲು. ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಆದಮೇಲೆ ನಾನೀಗ ರೆಡಿಯಾಗಿದ್ದೀನಿ, ಹೋಗೋಣ ಅಂತ. ಟಿಫನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ತಲೆ ಬಾಚ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಈಗ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನನಗೂ ಕೂಡ ಸ್ಕೂಲಿಗೆ ಟೈಮ್ ಆಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.